ಹೆಂಗದಿರಪ್ಪ ಎಲ್ಲ ನಮ್ಮ ಮಂದಿ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಮತ್ತೊಂದು ಜೀವನದ ಬಂಡಿಯ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತವನ್ನು ಬಯಸುತ್ತಾ, ಈಗಿನ ಪ್ರಸ್ತುತ ಎಲ್ಲದೇನೆಂದರೆ ಬೀಳಗಿ ತಾಲೂಕಿನ ನೇಕಾರ ಓಣಿಯಲ್ಲಿ ಕಂಡು ಬರುವಂತಹ ಶ್ರೀ ಸಿದ್ದಪ್ಪ ಮಲ್ಲಪ್ಪ ಕುಂಬಾರ್ ಅವರ ಮನೆ ಮುಂದ್ಗಡೆ ಅದೇನ್ರಿ. ಮತ್ತು ಈಗಿನ ವಿಶೇಷವಾಗಿ ಅವರು ಈಗ ಮತ್ತು ನಮ್ಮ ನಾಳೆ ಗುಳ್ಳವ್ವ ಅಂತ ಬರ್ತದಲ್ರಿ, ಅದಕ್ಕೆಲ್ಲ ಮತ್ತು ಗುಳ್ಳವ್ವ ಬಸವಣ್ಣ ಮಾಡ್ತಿರ್ತಾರಲ್ರಿ. ಮತ್ತು ಅವ್ರದ್ದು ಜೀವನದ ಕಥೆಯನ್ನು ತಿಳ್ಸಾಕ ನಾ ಇಲ್ಲಿ ಅವ್ರ ಮನೆ ಅಂತಕ್ಕೆ ಬಂದೀನಿ ರೀ. ಮತ್ತೆಲ್ಲ ನಿಮಗೂ ತೋರಿಸ್ತೀನಿ, ಮತ್ತು ಪೂರ್ತಿಯಾಗಿ ನೋಡ್ರಿ, ಮತ್ತೆಲ್ಲ ಅವ್ರದ್ದು ಕಥೆಯನ್ನು ಹೇಳ್ತೀನಿ ಬರ್ರಿ. ಸಾರ್ಥಕತೆಯನ್ನು ಸಂಕ್ಷಿಪ್ತವಾಗಿ ಈಗಿನ ಯೂಟ್ಯೂಬ್ ಚಾನಲ್ ಮೂಲಕ ನಾನು ಜನರಿಗೆ ತಿಳಿಸುವ ಸಲುವಾಗಿ ಇವತ್ತು ನಾವು ವಿಡಿಯೋ ಮಾಡಕ್ಕೆ ಬಂದಿದ್ವಿ. ನಾವು ಬಂದಿದ್ದು ಯಾವ ಚಾನಲ್ ಅಂದರೆ ಇನ್ನೊಂದ್ಸಲ ಹೇಳ್ತೀನಿ ನಿಮ್ಗೆ, ಜೀವನದ ಬಂಡಿ ಯೂಟ್ಯೂಬ್ ಚಾನಲ್ ಅಂತ ಬಂದಿದ್ವಿ. ಮತ್ತು ನಿಮ್ಗೆ ಒಂದಿಷ್ಟು ಸಂಕ್ಷಿಪ್ತವಾಗಿ ಕ್ವಶನ್ಸ್ ಕೇಳ್ತೀನಿ, ಪ್ರಶ್ನೆ ಕೇಳ್ತೀನಿ. ಮತ್ತು ನೀವು ಈಗ ನಿಮ್ಮ ಯಜಮಾನ್ ಹೆಸರು ಏನು ರೀ? ನೀವು ಮತ್ತು ಇಲ್ಲಿ ಈಗ ಲಗ್ನ ಆಗಿ ಬಂದು ಎಷ್ಟು ವರ್ಷ ಆಯ್ತು? ನೀವು ಅವಾಗಲಿಂದ್ರೂ ಇದ ಕೆಲಸ ಮಾಡ್ಕೊತ ಬಂದಿರಿ. ಮತ್ತು ನಿಮ್ಗೆ ಯಾರು ಆರ್ಥಿಕವಾಗಿ ಯಾರು ಏನು ಹೆಲ್ಪ್ ಮಾಡಿ? ಏನು ಹೆಲ್ಪ್ ಮಾಡಿಲ್ಲ. ಇದೇ ಕೆಲಸ ಮಾಡಕ್ಕೆ ಬಂದಿವ್ರಿ. ಅವ್ರು ಗೌಂಡಿ ಕೆಲಸ ಮಾಡಿದ್ವಿ, ಎಲ್ಲರೂ ಆದ್ರಿ. ಅವರು ನಾವು ಹಿಂಗೆ ಕರ್ಕೊಂಡ ಬಂದಾರಿ. ಏನು ನಮ್ದು ಏನು ಕಮ್ಮ ಅಂದ್ರೆ ನಿಮ್ಗೆ ಯಾರು ಆರ್ಥಿಕವಾಗಿ ಯಾರು ಏನು ಸಹ ಹೆಲ್ಪ್ ಆಗಿಲ್ಲ. ನಾವು ಹೆಂಗೆ ಬಂದು ಹಿಂಗೆ ಹೊಂಟಿಬಿಟ್ವಿ. ಅಂದ್ರೆ ಮಕ್ಕಳು ನಿಮ್ಮ ಮಕ್ಕಳು ಎಷ್ಟು ಮಂದಿ ಇದಾರೆ? 4 ಮಂದಿ. ಮತ್ತೆಲ್ಲ ಶಾಲೆ ಕಲಿತಾರನ್ರಿ? ಸಾರಿ ಕಲಿಯಾಕ್ತಾನ್ರಿ. ಅವ್ರ ಅಪ್ಪ ಒಂದಿಟ್ಟು ಪಾರ್ಸಿ ಹೊಡಿತಾರೆ. ಪಾರ್ಸಿ ಹೊಡ್ಯಾನ ಏನೈತಿ, ಗಾಯ ಹುಡುಗ ಸಾರಿ ಕಲಿದ್ಬಿಟ್ಟು ಅರಿಪಿ ಅಂಗಡಿ ಮಾಡಿದ್ರು ಒಬ್ಬ ಮಗ. ಮತ್ತು ನನಗೊಂದಿಟ್ಟು ಆರಾಮಿಲ್ಲ ಹಂಗಾತು. ಮತ್ತು ತಂದೆ ತಾಯಿನೂ ಹಂಗೆ ಅಪ್ಪತ್ತೆ ಯಾರದ ಅಂತೇಳಿ ಅರಿಪಿ ಅಂಗಡಿ ಮಾಡಿದ್ರು. ಸರಿ, ನಿಮ್ಗೆ 4 ಮಂದಿ ಎಷ್ಟು ಮಂದಿ ಮಕ್ಕಳು? 4 ಮಂದಿ. ಅಂದ್ರೆ ನೀವು ವರ್ಷ ಪೂರ್ತಿ ಇದೇ ಕೆಲಸ ಮಾಡ್ತೀರನ್ರಿ? ಇದೊಂದು ತಿಂಗಳು, ಒಂದು ತಿಂಗಳದಾಗ ಇದು ವರ್ಷ ಪೂರ್ತಿ ಇದು ಕೆಲಸ ಮಾಡ್ತೀರಿ. ಇದೊಂದು ತಿಂಗಳು ಅತ್ತಾಗಿಂದ ಏನೈತಿ ಏನೂ ಇಲ್ರಿ. ಮತ್ತು ನಾನು ಅವನು ದುಡಿಲ್ಲ ಅವ್ರಿ, ನಾನು ದುಡಿಲ್ಲ ಅವ್ರಿಗೆ. ಅವೊಬ್ಬ ಗಂಡು ಮಗನ ಮ್ಯಾಗ ಮನೆ ನಡೀತೈತಿ. ಮತ್ತೇನು ನೀವು ಹೊಲಕ್ಕೆ ಹೋಗೋದು ಕೆಲಸ ಅದು ಏನಾರು ಮಾಡ್ತೀರನ್ರಿ? ಕೆಲಸ ಹೊಲಕ್ಕೆ ಆದ್ರೂ ಹಿಂಗಾಗಿಲ್ಲ ನನಗೆ, ಅದಕ್ಕೆ ಹಿಂಗಾಗಿ ಹೋಗಿಲ್ಲ. ಅಂದ್ರೆ ಈಗ ನಿಮ್ಮ ಒಟ್ಟ ಒಂದು ಸ್ವಲ್ಪ ನಿಮಗೂ ಏನು ಫ್ಯಾಮಿಲಿ ಹೆಲ್ತ್ ಪ್ರಾಬ್ಲಮ್ ಏನಾರು ಆಗಿದೆ? ನಮಗೂ ಆಗೈತ್ರಿ. ನಮಗೂ ಕ್ಯಾನ್ಸರ್ ಆಗಿ ಆಪ್ಷನ್ ಐತೆ ನಮ್ಗೆ. ಅದಕ್ಕೆ ಹಿಂಗಾಗಿ ನಮ್ಗೆ ಏನು ಇದಾಗೈತೆ. ಈಗ ಮತ್ತೆ ನಿಮ್ಮ ಹುಡುಗ ಶಾಲೆಗೆ ಹೋಗೋದು ಬಿಟ್ಟ ಮತ್ತು ಅದ್ರ ಸಂಬಂಧ ಶಾಲೆ ಬಿಸಿವ್ರಿ. ಅವ್ನು ಡಿಗ್ರಿ ಕಲ್ತನ್ರಿ ದೊಡ್ಡ ಮಗ. ನಮ್ಗಿಬ್ರು ಗಂಡ ಆಯ್ತು ನೋಡ್ಬೇಕಲ್ರಿ, ಅದಕ್ಕೆ ಹಿಂಗಾಗಿ ಬಿಟ್ಬಿಟ್ರಿ ಶಾಲೆ. ಅಂದ್ರೆ ನಿಮ್ಮ ಮತ್ತೆ ಯಜಮಾನ್ರಿಗೆ ಆರಾಮಿಲ್ಲ ಅಂದ್ರಲ್ಲ, ಅವ್ರಿಗೆ ಏನಾಗಿತ್ತು? ಅವ್ರಿಗೆ ಪಾರ್ಸಿ ಹೊಡೆದು. ಮತ್ತೆ ಈಗ ನಿಮ್ಮ ಹುಡುಗರಿಗೆ ಶಾಲೆಗೆ ಯಾರು ಹೋಗಂಗಿಲ್ಲ? ಈಗ ಒಬ್ಬ ಸಣ್ಣ ಹೋಗ್ತಾನ್ರಿ, 12ನೇ ಹೋಗ್ತಾನ್ರಿ. ಮತ್ತು ಅವ್ನು ಹೋಗೋ ಸಂಬಂಧ ರೀ. ಮತ್ತು ಹುಡುಗ ಮೊನ್ನೆ ಎಲ್ಲರೂ 4 ಮಂದಿ ಹೊಟ್ಟೆ ಜಗ್ಬೇಕಲ್ರಿ ಹುಡುಗ. ಮತ್ತು ಅರಿವಿ ಅಂಗಡಿ ಹೋಗ್ತಾನ, ಮತ್ತು ಎಲ್ಲ ನಡಿಬೇಕಲ್ರಿ. ಅವನಿಂದ ಆಗ್ಬೇಕಲ್ರಿ ಎಲ್ಲ. ನಾವು ಬರೀ ಆದ್ರೆ ಇದೊಂದು ತಿಂಗಳು ಮಾಡ್ಕೊಂತಿರ್ತೀರ, ಅದು ಭಾಳ ಆಕವು ಎಲ್ಲ ನಡಿಬೇಕಲ್ರಿ ಆ ಹುಡುಗನ ಮ್ಯಾಗ. ಮತ್ತು ನಾನು ಬಂದ್ರು ಎಲ್ಲ ನಿಮ್ದೆಲ್ಲ ಮನೆಗೆ ಎಲ್ಲ ಒಂದಿಷ್ಟು ನೋಡಿದ್ದೀನಿ. ಮತ್ತು ನೀವು ಇರೋದು, ನೀವು ಕೆಲಸ ಮಾಡೋದು ನೋಡಿದೆ. ಮತ್ತು ನೀವು ಈ ರೀತಿಯಾಗಿ ಇದಿರಲ್ಲ, ಮತ್ತು ನಿಮ್ಗೆ ಯಾರು ಒಂದು ನೀವು ಓಣಿ ಮೆಂಬರ್ ಆಗಿ ಏನಾದ್ರು ನಿಮ್ಗೆ ಯಾವಾಗ ಏನು ಸಹಾಯ ಯಾರು ಮಾಡಿಲ್ಲ ಸಹಾಯ. ನಮ್ಗೆ ಈಗ ಹೆಂಗೆ ಅದ್ರಿ ಹಿಂಗೆ ಅದ್ರಿ, ಯಾರು ಸಹಾಯ ಮಾಡಿಲ್ಲ. ನಮ್ಮ ಮಂದಿನ ಮಾಡಿಲ್ಲ, ಯಾರು ಹೊರಗ್ಲಾರು ಮಾಡಿಲ್ಲ, ಯಾರು ಮಾಡಿಲ್ಲ. ನೀವು ಯಾರಿಗಾರ ಹಿಂಗೆ ಸಹಾಯ ಮಾಡಿದ್ರೆ ಕೇಳಕ್ಕೂ ನೀವೇನು ಹೋಗಿಲ್ಲ? ನಮ್ಮ ಕೇಳಕ್ಕೆ ಹೋದ್ರೂ ಮಾಡಂಗಿಲ್ಲ ಅಂತ ಹೇಳಿ ಗೊತ್ತಾಗಿ ನಾವು ಕೇಳಿದ್ರು. ಮತ್ತು ಈ ಗೌರ್ಮೆಂಟ್ ವತಿಯಿಂದ ಮನೆಗೆ ಬರ್ತಿರ್ತಾವಲ್ರಿ, ಅದನ್ನ ಹಾಕಿದ್ದೀವ್ರಿ. ಹಾಕಿದ್ರೆ ನಮ್ಗೆ ಮಾಡಿಲ್ರಿ, ಹಾಕಿದ್ದೀವ್ರಿ ಅದನ್ನ. ಏನಂದ್ರು ನೀವು ಎಲ್ಲ ಮಕ್ಕಳ ಮ್ಯಾಗ ಬಂದಿರಿ, ಮತ್ತು ನೀವು ಹಿಂಗೆ ನಿಮ್ದು ಇದು ಕೆಲಸದ ಮ್ಯಾಗ ಬಂದಿರಿ. ನಿಮ್ಮ ಒಂದು ಪರಂಪರೆಯಿಂದ ಬಂದಿದ್ದು ಮತ್ತು ಕುಂಬಾರಿಕೆಯಿಂದನೇ ಬಂದಿರಿ. ಕುಂಬಾರಿಕೆಯಿಂದ ಬಂದಿವ್ರಿ. ಗೌರ್ಮೆಂಟಿಂದ ಮನೆ ಹಾಕಿದ್ದೀವ್ರಿ, ಹಾಕಿದ್ರು ನಮ್ಗೆ ಮಾಡಿಲ್ರಿ ಅವ್ರು. ನೀವು ಮತ್ತು ಅದ್ರ ಬಗ್ಗೆ ಏನು ಒಳ್ಳೆ ಇನ್ನೂ ಹೋಗಿ ಕೇಳಿಲ್ಲಂದ್ರೆ? ನಾವು ಹೋಗಿ ಕೇಳಿದ್ರಿ, ಇಲ್ಲ ನಿಮ್ಮ ಹೆಸರು ಆಗಿಲ್ಲ ಅಂದ್ರೆ ನಾವು ಬಂದಿವಿ. ನಮಗೆ ಎಲ್ಲರಿಗೂ ಗೌರ್ಮೆಂಟ್ ಮನೆ ಬಂದಾವ್ರಿ, ನಮಗೆ ಏನೂ ಇಲ್ಲಾರಿ, ನಮ್ಗೆ ಬಂದಿಲ್ಲ. ಮತ್ತೆ ಏನು ಮಾಡಿದ್ರಿ? ಆದರೆ ನೀವು ಮತ್ತು ಈಗ ಈ ಕುಂಬಾರಿಕೆ ಕೆಲಸ ಮಾಡೋದು ಆಯಿತು, ಈ ಬಸವಣ್ಣ ಗಣಪತಿ ಎಲ್ಲ ಮಾಡ್ತೀರಿ? ಮಾಡ್ತೀವಿ. ಈ ಸೀಸನ್ ವೈಸ್ ಅಂದಾಗೇನು ಗಣಪತಿ ಹಬ್ಬಿದ್ದಾಗ ಗಣಪತಿ ಮಾಡ್ತೀರಿ. ಈಗ ಮನೆ ಎತ್ತಿನ ಅಮಾವಾಸ್ಯೆ ಆದಾಗಿಂತ ಮುಂದೆ ಈಗೆಲ್ಲ ಬಸವಣ್ಣ ಗುಳ್ಳವನ್ನ ಮಾಡಕ್ಕೆ ಚಾಲು ಮಾಡ್ತೀರಿ? ಇದ 2 ತಿಂಗಳು ನೋಡಿ, ಇದ 2 ತಿಂಗಳಾಗ ಇದನ್ನ ಮಾಡ್ತೀವ್ರೆ. ಮತ್ತು ಗೌರವನ ಮಾಡ್ತೀವ್ರೆ. ಆತು ಮುಗಿತು. ಮತ್ತೇನು ಗೌರವನ ಯಾವಾಗ ಸ್ಟಾರ್ಟ್ ಮಾಡಕ್ಕೆ ಚಾಲು ಮಾಡ್ತೀರಿ? ಗೌರವ ಸನಿಯಿಂದ ಮಾಡ್ತೀರಿ? ಸಿಗೋನಕರ ಮನ್ಯಾಗ ಬಂದು ಹೋಯ್ತಾರ. ಅವನು ಅದೇ ಉದ್ಯೋಗ ಏನೂ ಇಲ್ರಿ. ನಮ್ಗೆ ಇಬ್ರು ಗಂಡ ಆಯ್ತು, ಏನು ನಿಗಂಗೆ ಇಲ್ರಿ. ಮತ್ತೆ ಏನು ಮಾಡೋದು?
ನಿಮ್ಗೊಂದಿಷ್ಟು ಫ್ಯಾಮಿಲಿ ಪ್ರಾಬ್ಲಮ್ ಆಗೋದು, ಹೆಲ್ತ್ ಪ್ರಾಬ್ಲಮ್ ಆಗೈತಿ ನಿಮ್ಗೆ. ಹ್ಞೂ ರೀ. ಹಂಗಾಗಿ ನೀವು ಒಂದಿಷ್ಟು ನಿಮ್ಗೆ ಆರ್ಥಿಕತೆ ಅಂದ್ರೆ ಏನು ಇರಲಿಲ್ಲ ಅಲ್ಲಿ. ಇಲ್ರಿ ಏನು ಇಲ್ರಿ. ಮತ್ತೆ ನೀವೀಗ ಈಗ ಈ ಮನೆತ್ತಿನ ಅಮಾವಾಸ್ಯೆ ಆದಾಗಿಂತರ ಇದನ್ನ ಚಾಲು ಮಾಡಕ್ಕೆ ಚಾಲು ಮಾಡ್ತೀರಿ. ಅಂದ್ರೆ ಈಗ ಕಾರುಣ್ಣಿಮಿಂದ ಚಲೋ ಮಾಡ್ತೀವಿ. ಕಾರುಣಿ ಅಂತ ಚಾಲು ಮಾಡ್ತೀರಾ? ದೀಡ್ ತಿಂಗಳು ಸೀಜನ್ ಮಾಡ್ತೀವಿ. ಯಾಕಂದ್ರೆ ನೀವು ಇದ್ರಾಗ ನಿಮ್ಮ ಹುಡುಗರು ಏನು ಅವರು ಇದು ಹಾಕ್ತಾರ ಅಂದ್ರೆ ಇನ್ವಾಲ್ವ್ ಆಗ್ತಾರೆ. ಮತ್ತೆ ನಮ್ಮ ಮ್ಯಾಗ ಆಟ ಆಗುದಿಲ್ರಿ, ಅವರು ಮಾಡ್ತಾರೆ ಬಸವಣ್ಣನ. ಮುಂಜಾನೆ ಹೊತ್ತು ಮಾಡ್ತಾನ್ರ ದೊಡ್ಡ ಮಗ, ಈಗ ಸಣ್ಣ ಮಗ ಈಗ ಒಂದು 4 ಒಂದು 8 ಮಾಡಿದ ಮಾಡಿ ಮತ್ತೆ ಅದಕ್ಕೆ ಕಾಲೇಜಿಗೆ ಬಾ ಅಂತ ಫೋನ್ ಹಚ್ಚಿರುತ್ತೆ. ಈಗ ಈಗ ಪ್ರೆಸೆಂಟ್ಲಿ ಅಂತೂ ಈಗ ನೆಕ್ಸ್ಟ್ ಇನ್ನು ಬರುವ ವಾರಗಳೆಲ್ಲ ಗುಳ್ಳವ ಇದು ಬರ್ತಾವ್ರಿ. ಅವ ಮತ್ತಿನ್ನೆಲ್ಲ ಹೆಂಗೆ ನೀವು ಹೋಗಿ ಮಾರ್ತೀರಿ, ಅವ್ರ ಬಂದು ತೊಗೊಂಡು ಹೋಗ್ತಾರೆ ಮನೆ ನಾವು ಮಾರ್ಬೇಕಂದ್ರೆ ಮತ್ತು ಇಲ್ಲಿ ಆಚೆ ಕಡೆ ಓನೇನಾರ ಕಂಬಾರಕ್ಷನಾರ ಅವರು ಬಂದು ಎಲ್ಲ ಅಡ್ಡಾಡಿ ಮಾರ್ತಾರಂತ ನಾವು ಒಂದು ನೀಗದತ್ತ ಮಾರ್ತೀನಿ. ಮತ್ತೆ ಈ ಸರಿ ವರ್ಷ ಬರ್ತೀನಿ ಮಗ, ನನ್ನ ಕಾಲೇಜ್ ಐತಿ ನಾ ಬರೋದಾಗಲ್ಲ ಅಂತಾನೆ ಈ ವರ್ಷ ಮಾಡಕ್ ಆಗುದಿಲ್ಲ ನಮ್ಗೆ. ಅಂದ್ರೆ ನೀವೇನಂತೀರಿ, ಒಂದಿಷ್ಟು ಜನರ ಬಂದು ಇಲ್ಲಿ ತೊಗೊಂಡು ಹೋದ್ರೆ ನಮಗೂ ನಿಮಗೂ ಹೆಲ್ಪ್ ಆಗತ್ತೆ. ಈಗ ನೀವು ಒಂದು ಆರಾಮಿಲ್ಲ ಅದು ಸ್ವಲ್ಪ ಇದು ಅದಿರಿ, ಅಡ್ಡಾಡಿದ್ರೆ ನಿಮಗೂ ತ್ರಾಸ ಆಕೈತಿ. ಜನರು ಯಾರು ಇದನ್ನ ವಿಡಿಯೋ ನೋಡ್ತಿರಲ್ಲ, ಒಂದಿಷ್ಟು ಇವ್ರದ್ದು ಎಲ್ಲ ಲೊಕೇಶನ್ ಹಾಕ್ತೇನೆ ರೀ ಇಕ್ಕಟ್ಟ, ಬಂದು ಅವ್ರು ಇದ್ದಲ್ಲೇ ಬಂದು ತೊಗೊಂಡು ಹೋದ್ರೆ ಅವ್ರಿಗೆ ಒಂದು ಇದು ಆಕತಿ. ಈಗ ನೋಡಿರಿ, ಫಾರ್ ಎಕ್ಸಾಂಪಲ್ ನೀವು ಒಂದು ಏನಾರ ಈಗ ಒಂದು ವಸ್ತು ತೊಗೋಬೇಕಂದ್ರೆ ಎಲ್ಲ ಆನ್ಲೈನ್ದಾಗ ಡೆಲಿವರಿ ಹಾಕ್ತೀರಿ, ಹಾಕಿ ಎಲ್ಲ ಅಲ್ಲಿ ಮನಿ ಇಂತಕ್ಕೆ ತೊಗೋತೀರಿ. ಈಗ ಒಂದು ಸಣ್ಣ ಕಾರ್ಯ ಅಂದ್ರೆ ಅವ್ರದ್ದು ಒಂದು ಏನಾರ ಪರ್ಸ್ನಲ್ ಪ್ರಾಬ್ಲಮ್ ಇರ್ತಾವೆ, ಏನೋ ಇರ್ತಾವೆ. ಹಾಗಾಗಿ ಈಗ ಮೊದ್ಲಿಂತ್ರ ಬಂದೈತಿ ಅವರ ಬಂದು ಕೊಡ್ತಾರೆ ಅನ್ನೋದು ಬಿಡ್ರಿ. ಒಂದಿಷ್ಟು ಮನೆಗೆ ಅವ್ರ ಮನೆಗೆ ಹೋಗಿ ಇದ್ದಷ್ಟು ನೀವು ಧನಸ ಅವ್ರು ಏನು ನಿಮ್ಗೆ ಅಷ್ಟು ಇಷ್ಟು ಅನ್ನಂಗಿಲ್ಲ. ಯಾವಾಗಲೂ ನೀವು ವರ್ಷ ತೊಗೋತ ಬಂದಿರ್ತೀರಿ, ಇಷ್ಟ ತಗೋ ಅನ್ನೋದು ಬಿಡ್ರಿ. ಅವರು ಒಂದು ಏನೋ ಒಂದು ಸ್ವಂತ ಅವರ ಪ್ರತಿಭೆಯಿಂದ ಅವ್ರದ್ದೊಂದು ಪರಂಪರೆ ಮತ್ತು ಅವರ ಇದರಿಂದ ಮಾಡ್ಕೊತ ಬಂದಿರ್ತಾರೆ. ಅವ್ರ ಕಲೆಯ ಮೂಲಕ ಒಂದು ಮಣ್ಣಿನ ಆಕೃತಿ ಮಾಡಿ ಹಿಂಗೆ ಮನ್ನೆತ್ತಿನ ಅಮಾವಾಸ್ಯೆ ಮತ್ತು ಗಣಪತಿ ಹಬ್ಬ ಬಂದಾಗ ಗಣಪತಿ ಮಾಡೋದು, ಮತ್ತು ಗೌರಿ ಹುಣ್ಣಿಮೆ ಬಂದಾಗ ಗೌರಿ ತಯಾರಿ ಮಾಡೋದು, ಇದನ್ನೆಲ್ಲ ಮಾಡ್ತಿರ್ತಾರೆ ರೀ. ಮತ್ತು ಅದು ಅವ್ರ ಲೊಕೇಶನ್ ಇನ್ನು ಲಾಸ್ಟಿಗೆ ಹೇಳ್ತೀನಿ ರೀ. ಮತ್ತು ಈಗ ಮತ್ತು ನೀವು ಈಗ ವಸಂತ ಪೂರ್ತಿ ಯಾವ್ಯಾವ ಸೀಸನ್ ಒಳಗೆ ಅಂದ್ರೆ ಯಾವ್ಯಾವ ತಿಂಗಳೊಳಗೆ ಯಾವ್ಯಾವ ಏನೇನು ಮಣ್ಣಿನಿಂದ ಏನೇನು ತಯಾರು ಮಾಡ್ತೀರಿ ಅನ್ನೋದು ಒಂದು ಸಂಕ್ಷಿಪ್ತವಾಗಿ ಎಲ್ಲ ವೀಕ್ಷಕರಿಗೆ ತಿಳಿಸ್ರಿ. ಇದನ್ನ ಕಾರುನಿಂದ ಹಿಡ್ಕೊಂಡ ಇದು ಮಣ್ಣತ್ ಮಾಡ್ತೀವ್ರಿ. ಮಣ್ಣತ್ ಮಾಡ್ಕೊಂಡ ಏನೈತಿ, ಆನಂತರ ಮಣ್ಣತ್ ಮುಗಿದಿಂದ ನಾಗಪ್ಪನ ಮಾಡ್ತೀವಿ. ಅಂದ್ರೆ ಮಣ್ಣೆತ್ತಿನ ಅಮಾವಾಸ್ಯೆ ಜೂನ್ ಒಳಗೆ ಸ್ಟಾರ್ಟ್ ಆಗೈತ್ರಿ. ಈ ವರ್ಷ ಅಂತೂ ಜೂನ್ ಒಳಗೆ ಸ್ಟಾರ್ಟ್ ಆಗ ಅವಾಗ ಕಾರುಣಿ ಅಂತ ಸ್ಟಾರ್ಟ್ ಮಾಡೋರು. ಈಗ ಜುಲೈ ಮಠ ಒಟ್ಟು ಈಗ ಜುಲೈ ತಿಂಗಳದಾಗ ಎಲ್ಲ ಗುಳ್ಳವ ಬರ್ತಾವಲ್ರಿ, ಅವಾಗ ನೀವು ಎಲ್ಲ ತಯಾರು ಮಾಡ್ಬಿಟ್ಟು ಕುಂತೀರಿ. ಮತ್ತೆ ಮನೆಗೆ ಹೋಗಿ ಗುಳ್ಳವ ಬಸವನ ಮನೆ ಮುಟ್ಟಿಸ್ತೀರಿ. ಮುಟ್ಟಿಸ್ತೀರಿ. ಮತ್ತೆ ಇನ್ನು ಮುಂದಿನ ತಿಂಗಳದಾಗ ಮತ್ತೆ ಏನ್ ಮಾಡ್ತೀರಿ? ಮುಂದಿನ ತಿಂಗಳದಾಗ 8ನೇ ತಿಂಗಳದಾಗ ಏನೈತಿ ಇದು ಮಾಡ್ತೀರಿ, ಏನದ ನಾಗಪ್ಪನ ಮಾಡ್ತೀರಿ. ಅಂದ್ರೆ ಮುಂದಿನ ಪಂಚಮಿಶನಿ ಶನಿ ಇದ್ದಾಗ ಮತ್ತೆ ನಾಗಪ್ಪನ ಮಾಡಕ್ ಚಾಲು ಮಾಡ್ತೀವಿ. ಅವನು ಹಿಂಗ ಮತ್ತೆ ಈ ಬಸವನ ಹೆಂಗ್ ಮಾಡಿರ್ತಿರಲ್ಲ, ಅವನು ಮನೆ ಹೋಗಿ ಕೊಟ್ಟು ಬರ್ತಾನ್ರಿ. ಅವನು ಮನೆ ಹೋಗಿ ಎಲ್ಲ ಮಂದಿಗೆ. ಅಂದ್ರೆ ಇನ್ನು ನಾಗಪ್ಪ ಅಂದ್ರೆ ಜಸ್ಟ್ ನೆಕ್ಸ್ಟ್ ಬರುವ ಆಗಸ್ಟ್ ಬರ್ತಾವೆ ನಾಗಪ್ಪ ಮಾಡೋದು. ನಾಗಪ್ಪ 8ನೇ ತಿಂಗಳು, ಆಗಸ್ಟ್ 8ನೇ ತಿಂಗಳು ಅಂದ್ರೆ ಅದಾಗಂಟ್ಲಿ ಮತ್ತೆ ಮುಂದಿನ ತಿಂಗಳು ಮತ್ತೆ ಏನ್ ಮಾಡ್ತೀರಿ? ಇದು ನೋಡ್ರಿ ಗಣಪತಿ ಮಾಡಕ್ ಸ್ಟಾರ್ಟ್ ಮಾಡ್ತೀರನ್ರಿ. ಇನ್ನು ಬರುವ ಬಣ್ಣ ಹಚ್ಬೇಕ್ರೆ, ಬಣ್ಣ ಮುಗಿಬೇಕ್ರಿ. ಗಣಪತಿ ಮಾಡಿ ಇಟ್ರಿ ಅಂದ್ರೆ ಒಂದಿಷ್ಟು ಮಗ್ಗಿನ ತಗದ್ ಇಟ್ರಿ. ಇನ್ನೊಂದು ಕೋಲಿ ಒಳಗ ಅಲ್ಲಿ ಒಂದು ಇದು ಗೋಡಂಬ ಐತ್ರಿ. ಆ ಗೋಡಂಬದಾಗ ಏನೈತಿ, ಆ ರೂಮ್ನ್ಯಾಗ ಕಿಲಿ ಹಾಕಿ ಇಟ್ಟು ಬಂದಿರ್ತೀವ್ರಿ. ಮತ್ ನಮಗೆ ಇಲ್ಲಿ ಮೊಕ್ಕಾಕ ಮನಿ ಇರ್ಲಕ್ಕ ಏನೈತಿ, ಈಗ ಅಲ್ಲಿ ಹೋಗಿ ಚಂದಿ ವಸ್ತಿ ಅಲ್ಲೇ ಹೋಗ್ತೀವ್ರಿ ಮನಿ ಇದ್ದಕ್ಕ. ಅದ್ರ ಸಂಬಂಧ ಬೇರೆ ಒಂದು ಅಲ್ಲಿ ಗಣಪತಿ ಇಡೋ ಸಂಬಂಧ ಒಂದ್ ಸ್ವಲ್ಪ ಈಗ ಎಲ್ಲಾ ಜಾಗ ಇದಾಗೋದಂತ ಬೇರೆ ಕಡೆ ಇರ್ತೀವಿ. ಗಣಪತಿನೂ ಮಾಡ್ತೀರಿ, ಅವ್ನಿಗೆ ಸದ್ಯದ ಮಟ್ಟಿಗೆ ಎಲ್ಲ ಬಣ್ಣ ಹಚ್ಚಕ ಎಲ್ಲ ಜಾಗ ಆಗೋದಂತೆ ಅಲ್ಲಿ ಇರ್ತೀವಿ. ಬೇರೆ ಬಾಡಿಗೆ ಮನಿ ಇರೋದು, ಬಾಡಿಗೆ ಮನಿ ಇರೋದು ಅಲ್ಲಿ ಹೋಗಿರ್ತೇವ್ರಿ. ಮತ್ತೆ ಈಗ ಗಣಪತಿ ಆಗಂತ ಮತ್ತೆ ಏನ್ ಮಾಡ್ತೀವಿ? ಗಣಪತಿ ಆಗ ಜೋಕ್ಮಾರ ಏನ್ರ ವಿಶೇಷತೆ ಐತೇನ್ರಿ ನೀವು ಮಾಡೋದ್ರ ಬಗ್ಗೆ? ಜೋಕ್ಮಾರ ಏನೈತ್ರಿ, ಒಂದು ವಿಶೇಷ ಏನಾಕೇನ್ರಿ, ಬಳ್ಳೂರಾರ ಇಬ್ರು ಹೋಯ್ತಾರೆ. ಬಳ್ಳೂರಿಂತ್ರ ಇಬ್ರು ಮನಿ ತಂದವ್ರು ಬಂದು ಹೋಯ್ತಾರೆ. ಎರಡು ಜೋಕ್ಮಾರ್ ತಗೊಂಡು ಹೋಗ್ತಾರೆ ಬಳ್ಳೂರಾರ. ಆ ನಂತರ ಇಲ್ಲೇ ದಳೇಶ್ವರಾರ ಒಬ್ರು ಹೋಯ್ತಾರೆ. ದಳೇಶ್ವರಾರು ಅವ್ರು 3 ಮಂದಿ ಆಗ್ತಾರೆ. ಒಬ್ರು ಯಾವ್ದು ಬರ್ತಾರ ನೋಡ್ರಿ. ಇದು ಬೀಳಿಗಿದು ಅಂದ್ರೆ ಕೋಲ್ಕಾರ ಲಕ್ಷ್ಮಣ ಇಲ್ಲಿ ಯಾವ ಬರ್ತೈತ್ರ ಅವ್ರ ಮನಿ ಲಕ್ಷ್ಮೀ ಕೋಲ್ಕಾರ ಮನಿ ತಂದವ್ರು ಒಬ್ರು ಬಂದು ಬೆಳಿಗ್ಯಾಗು ಜೋಕ್ಮಾರ್ ತಗೊಂಡ್ ಹೋಗ್ತಾರೆ. ಅಂದ್ರ ಅವ್ರು ಜೋಕ್ಮಾರ್ ಕುಂಸದು ಅದು ತಲಾ ಮನೆಯಾಗಿತ್ತು ಬಂದೈತ್ರಿ, ಕುಟುಂಬ ವತಿಯಿಂದ ಬಂದಿರ್ತೈತಿ. ನಮ್ ಮುತ್ಯಾನ ತಲೀಲೆ ಈ ಕುಂಬಾರ ಇದು ಇವ್ರು ಮಾಡ್ಬಾರ್ದು ಅಂತ ಹೇಳಿ ಆಚೆ ಕಡೆ ಕಂಬಾರ ಅಕ್ಷನಾರ ಬಂದಿದ್ರಂತ ಮಾಡಾಕ. ನಾವು ಏನೈತಿ ಇವ್ರು ಬಾಳ್ ಬಿಡ್ಯಾರ, ಬಾಳ ಬೇಡ್ಯಾರ ಬಾ ಅಂತ ಹೇಳಿ ಕಂಬಾರ ಅಕ್ಷನಾರ ನಾವ್ ಮಾಡ್ತೀವಿ ಅಂತ ಅಳಿಸ್ಕೊಂಡಾರೆ. ಅಳಿಸ್ಕೊಂಡ್ ಕಣ್ ಹೋಗ್ಯಾರು ಅವ್ರು.
ಕಣ್ಣು ಹೋಗಿಂದ ಕಣ್ಬಟ್ ತಂದು ಮಾಡಿಸಿ ನಮ್ಮ ವಾಲ್ಯದ ಕೈ ಮುಗಿತಾರೆ ಜೋಕ್ಮಾರ ಸಂಬಂಧ ನಾವು ತಳದಿಂದ ನಮ್ಮ ಮುತ್ಯಾರ ತಳಿಯಿಂದ ಜೋಕ್ಮಾರ ಮಾಡೋದಾಯ್ತು. ಏನಾದ್ರೂ ನೀವು ಎಲ್ಲಾ ತರ ಮಾಡ್ತೀರಂದ್ರೆ ಜೋಕ್ಮಾರದೊಳಗೆ ನಿಮ್ ಕಡೆ ನಿಮ್ ಪರಂಪರೆ ಐತೆ ಆಯ್ತು ಅಂದ್ರೆ ಜೋಕ್ಮಾರ್ ಹುಟ್ಟಬೇಕಂದ್ರೆ ನೀವ ತಯಾರು ಮಾಡ್ಬೇಕು ಅಂದ್ರೆ ಮಣ್ಣಿನ ಆಕೃತಿ ನೀವ ಮಾಡ್ಬೇಕಂದ್ರೆ ಐತೆ ಹೌದನ್ರಿ. ಒಟ್ಟ ಒಂದು 4 ಊರನವ್ರು ಬಂದು ನಿಮ್ ಕಡೆ ಜೋಕ್ಮಾರ ತಗೊಂಡ್ ಹೋಗ್ತಾರೆ ಅಂದ್ರೆ ನೀವು ಮಣ್ಣಿನ ಮಾಡಿದ ಆಕೃತಿಯನ್ನು ಮತ್ತ ಅದಾಗಂತಲೇ ಮತ್ ಮುಂದೆ ಬರೋ ತಿಂಗಳ ಮತ್ತೆ ಯಾವ್ದು ಆಕೃತಿ ಮಾಡಕ್ ಚಲೋ ಮಾಡ್ತೀರಿ? ಶಿಗೋ ಮಾಡ್ತೀರಿ ಅದು ಯಾವ ತಿಂಗಳು? ಮಾನಮಿ ಆದ್ಗಳೇ ಏನು ಶಿಗೋ ಮಾಡ್ತೀರಿ? ಶಿಗುನಿ ಬರೋಕಿಂತ ಮಾತ್ರ ನೀವು ಮಾಡಕ್ ಚಾಲೂ ಮಾಡಿರ್ತೇವ್ರಿ. ಅವನು ಮಾಡ್ತೇವ ಅಂದ್ರು 100 ಮಾಡ್ತೇವ್ರಿ. ಎಲ್ಲಾರು ಇಡೀ ಊರನ ನಮ್ಮ ಮಂತ್ಯಾಗ ಶಿಗೋನ್ ಯಾರು ಇಡ್ತಾರ ನಮ್ ತಳದಿಂದ ಐತ್ರಿ ನಮ್ಮ ಮಂತ್ಯಾಗ ಬಂದು ಹೋಯ್ತಾರ. ಅಂದ್ರೆ ಅದು ಎಲ್ಲಾ ಬೇರೆ ಬೇರೆ ಊರನವ್ರು ಬರ್ತಾರ ಬೆಳಿಗ್ಗೆನಾರು ಬರ್ತಾರೆ ಮತ್ತ ಗಾಂಧಿನಗರದಾಗ 4-5 ಮಂದಿ ಬರ್ತಾರೆ ಬಂದ್ ಇಲ್ಲಿ ಬಂದ ತಗೊಂಡ್ ಹೋಗ್ತಾರ ನಮ್ಮ ಮಂತ್ಯಾಗ. ಶಿಗೋನ್ ಅಂತೂ ಒಂದಿಷ್ಟು ಮಿನಿಮಮ್ ಅಂದ್ರೆ 100 ಮಾಡಿರ್ತೀರಿ. ಬೆಳಿಗ್ಗೆ ಎಲ್ಲೆಲ್ಲಿ ಯಾರ್ಯಾರ ಮನ್ಯಾಗ ಮೊದ್ಲಿಂತ್ರ ಅವ್ರ ಕುಟುಂಬದ ವತಿಯಿಂದ ಹಿಂಗ ಪಾರಂಪರಿಕವಾಗಿ ಶಿಗೋನ್ ಕುಣ್ಸ್ಕೊಂಡ್ ಬಂದಿರ್ತಾರಲ್ಲ ನಿಮ್ ಮನೆ ಕಡೆನ ತಗೊಂಡ್ ಹೋಗ್ಬೇಕಂತೇಳಿ ಇದು ಐತಿ. ಮತ್ತ ಅದ ಶಿಗೋ ಆಗಂತೆ ಮತ್ತೆ ಮುಂದೆ ಗೌರಿ ಅವಾಗ ಏನ್ ಮಾಡ್ತೀರಿ? ಗೌರಿಯನ್ನ ಮಾಡ್ತಿದ್ರೆ ಗೌರವನ ಈಗ ಮಾಡಕತ್ತಿದ್ದವ್ರಿ ಅವನು ಬಾಡಿಗಾರ ಬಂದ್ ದೊಡ್ಡದು ಮಾಡ್ಕೊಂಡ್ ಹೋಗಿದ್ರಿ. ಒಂದ್ 2 ವರ್ಷ ಮಾಡ್ಕೊಂಡ್ರಿ 3ನೇ ವರ್ಷ ಏನ ಬಿಟ್ರಿ ಅವ್ರು. ಬಾಡಿಗೆರ ಯಾರ್ರಿ? ಬಾಡಿಗೆ ಊರನವ್ರ ಕಡೆ ಬಂದಿದ್ರು ಜಾತ್ರೆ ಮಾಡ್ತಾರ ನೋಡ್ರಿ. ಅವ್ರು ಶಿಗೋ ಗೌರವ ಜಾತ್ರೆ ಮಾಡ್ತಾರ. ಗೌರವ ಜಾತ್ರೆ ಮಾಡ್ತಾರ ಅವ್ರು ಮಾಡ್ಕೊಂಡ್ ಹೋಗಿದ್ರೆ ಈಗ 2 ವರ್ಷ ಮಾಡ್ಕೊಂಡ್ ಆದ್ರಿ 1 ವರ್ಷ ಇವ್ರಿಗೆ ಆರಾಮಿಲ್ಲಾಗ ನಾಕ್ಬಿಟ್ರಿ. ಇವ್ರಿಗೆ ಆರಾಮಿಲ್ಲಂಗ ಅದು ಮಾಡೋದು ಆಗ್ಲಿಲ್ರಿ ಹಿಂಗಾಗಿ ಅವ್ರು ಬಿಟ್ರಿ. ಗೌರವ್ರೆ ಗೌರವ ನಾವ್ ಇದೂರಿ ಏನದು ಬನಿತ್ರಿ ದೀಪಾವಳಿಗೆ. ಅಂದ್ರೆ ಈಗ ಗೌರವ ಮುಗಿದ್ಮ್ಯಾಗ ಮುಂದೆ ಬರೋದು ದೀಪಾವಳಿ ರೀ. ಅಂದ್ರೆ ನವೆಂಬರ್ ಡಿಸೆಂಬರ್ದಾಗ ಅವಾಗ ಅದು ಬರೋಕ್ಕಿಂತ ಮೊದಲ ಸ್ಟಾರ್ಟ್ ಮಾಡಿರ್ತೀರಿ. ಈಗ ಹೆಂಗೆಲ್ಲ ಮುಂಚಿತವಾಗಿ ಮಾಡಕ್ ಚಾಲು ಮಾಡಿರ್ತಿರಲ್ಲ ಅಂದ್ರೆ ಗಣಪತಿ ಚಾಲು ಮಾಡ್ತೀರಿ. ಮತ್ತೇನ್ ಗಣಪತಿ ನೀವು ಎಲ್ಲ ನೀವ ಇಲ್ಲೇ ಮಾಡ್ತೀರಿ? ಎಲ್ಲಾ ಬಾಡ್ತೀವ್ರಿ, ಕೊಂಡು ತರ್ತೀವ್ರಿ, ಅಂಗಡಿ ಹಾಕ್ತಿವು, ಹೋಲ್ಸೇಲ್ ಹಾಕ್ತಿವ್ರಿ. ಹೋಲ್ಸೇಲ್ ಬಾಳ್ ಹೋಯ್ತಾರ. ಹೌದನ್ರಿ? ಹೋಲ್ಸೇಲ್ ಅಂದ್ರು ಹೋಲ್ಸೇಲ್ ಅಂದ್ರೆ ನೀವು ಯಾರು ಎಲ್ಲಿಂದ ತಗೊಂಡ್ಬರ್ತೀರಿ ಗಣಪತಿ? ಇಲ್ಲಿಂದ ಮನ್ಯಾಗ ಮಾಡಿರ್ತಾರ್ರಿ. ನೀವು ಮಾಡಿರ್ತೀರ? ನೀವು ಬೇರೆದವ್ರಿಗೆ ಹೋಲ್ಸೇಲ್ ಕೊಡ್ತೀರಿ, ನೀವು ಮಾರ್ತೀರಿ, ಕೊಂಡು ಮಾಡ್ತೀವ್ರಿ. ಅಂದ್ರೆ ನೀವು ಬೇರೆ ಕಡೆ ಕೊಂಡು ತರ್ತೀರನ್ರಿ? ನೀವು ಕೊಂಡು ತರ್ತೀರಿ, ಹೋಲ್ಸೇಲ್ ಮಾಡ್ತೀರಿ, ಇಲ್ಲಿ ಮನ್ಯಾಗೂ ಗಣಪತಿ ಮಾಡ್ತೀರಿ. ಯಾಕಂದ್ರೆ ನಮಗೂ ಇಷ್ಟು ಸೇರಿಸಿ 2 ಕೂಡಿ ಅಂಗಡಿ ಬಜಾದ ಅಂಗಡಿ ಹಚ್ತೀರನ್ರಿ? ಮತ್ತೆ ಒಟ್ಟಿನಲ್ಲಿ ನಿಮ್ದೆಲ್ಲ ಈಗ ನಿಮ್ ನೋಡಿದ್ರ ರೀ ಒಟ್ಟ ನೀವು ಕುಲ ಕಸಬಿಂದ್ರನ್ನ ಇಲ್ಲಿ ಮಠ ಜಪ್ಪತ್ ಹೊಂದಿರಿ. ಮತ್ತೆ ಈಗ 4 ಮಂದಿ ಅದಾರ, 4 ಮಂದಿ ಮಕ್ಳು ಅದಾರ ಅಂದ್ರು ಅವ್ರನ್ನೂ ನೀವ ನಿಗ್ಸಿರಿ. ಈಗ ನಿಮ್ ಸ್ವಲ್ಪ ನಿಮ್ಗ ಮಗ ಈಗ ಸದ್ಯಕ್ಕಂತೂ ನಿಮ್ ಮಗ ನಿಗ್ಸಾಕತ್ತಾನ್ರಿ. ಮತ್ತೆ ನಿಮಗ್ ಮೊದಲು ಇದ್ದಾಗಂತೂ ನೀವು ಇಷ್ಟೆಲ್ಲ ಮಾಡಿರಿ. ಮತ್ತೆ ನೀವು ವೀಕ್ಷಕರಿಗೆ ಏನ್ ಕೇಳ್ಕೋದಂದ್ರ ಇವರು ಬೀಳಗಿ ತಾಲೂಕಿನ ನೇಕಾರ ವನ್ನಿಯಲ್ಲಿ ಇರುವಂತ ಸಿದ್ದಪ್ಪ ಮಲ್ಲಪ್ಪ ಕುಂಬಾರ ಅವರ ಮನೆಗೆ ಬಂದಿನ್ರಿ. ಮತ್ತೆ ಇಷ್ಟೊತ್ತನ ಅವ್ರೆಲ್ಲ ಕೇಳಿದೀನಿ. ಅವ್ರು ಮತ್ತೆ ಈಗೆಲ್ಲ ಅವ್ರದ್ದು ಈಗ ಒಂದಿಷ್ಟು ನೋಡಿದ್ರೆ ಮತ್ತೆ ನಮಗೂ ಒಂಥರ ಅನಿಸ್ತೀರಿ. ಮತ್ತೆ ಅದಕ್ಕಾಗಿ ನೀವು ವೀಕ್ಷಕರಲ್ಲಿ ಇದೊಂದು ಅವರ ಜೀವನದ ಒಂದು ಸಾರ್ಥಕತೆಯನ್ನು ನಿಮ್ಮ ಮುಂದೆ ಇಡುವ ಪ್ರಯತ್ನ ಮಾಡೀನಿ ನಾನು. ಮತ್ತು ನೀವು ಏನಾರು ನಿಮಗೆ ಏನು ಅನಿಸ್ತೈತಿ ಒಂದು ಕಮೆಂಟ್ ಮೂಲಕ ನಾವು ತಿಳಿಸಿದ್ರಿ. ಮತ್ತು ಆದಷ್ಟು ನೀವೇನಾರು ಸಹಾಯ ಮಾಡೋರು ಇದ್ರಂದ್ರೂ ಅವ್ರದ್ದೆಲ್ಲ ಲೊಕೇಶನ್ ಹಾಕಿರ್ತೀನಿ, ಅವ್ರು ಎಲ್ಲೆಲ್ಲಿ ಎಕ್ಸಾಕ್ಟ್ ಏನಿರ್ತೈತೆ ಅನ್ನೋದು ಮತ್ತು ಹೆಚ್ಚಿನ ಮಾಹಿತಿಗಾಗಿ ಆ ಲೊಕೇಶನ್ ಹಾಕಿರ್ತೀನಿ ಮತ್ತು ಅವ್ರ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ. ಬಂದು ಸಂಪರ್ಕಿಸಿರಿ. ಮತ್ತು ಎಲ್ಲರಿಗೂ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು.